ಇವನ್ ಹಾವು ಹಿಡಿಯೋ ಒಂಥರನ ಇದ್ದಾನೆ, ಒಳ್ಳೆ ಸಾಮ್ರಾಣಿ ಹೊಗೆ ಹಾಕೋಂಥರ ಕಾಣ್ತಿದ್ದಾನೆ. ಎಲ್ಲಿ ಹಾವು? ಈ ಕಡ್ಡಿಲೆಲ್ಲ ನಮ್ಮ ಮನೇಲಿರೋ ಹಾವನ್ನು ಅಲ್ಲಾಡ್ಸೋಕ್ಕೂ ಆಗಲ್ಲ. ಅದ್ರ ಉದ್ದ ಎಷ್ಟಿದೆ ಗೊತ್ತಾ? 30 ಅಡಿ ಇದೆ. ಈ 30 ಅಡಿ ಹಾವು ನನಗೆ ಯಾವ ಲೆಕ್ಕ? ನಾನು ಹಿಡ್ಕೊಟ್ಟು ಹಾವೇನೆ ಅನಾಕೊಂಡ. ಇಂಗ್ಲಿಷ್ ಪಿಕ್ಚರಲ್ಲಿ ನಟಿಸ್ತು. ಈ ಅನಾಕೊಂಡ ಅಬ್ಬಯನ ಬಗ್ಗೆ ಹಾಲಿವುಡ್ನಲ್ಲಿ ಕೇಳಿ ನೋಡಿ, ಇಡೀ ಅಮೆರಿಕಾನೇ ಅದುರುತ್ತೆ. ಮೇಲೋಗಿ ನೋಡು, ಅದುರುತ್ತೋ ನೀನು ಉದುರೋಗ್ತೀಯೋ ಗೊತ್ತಾಗತ್ತೆ. ಹೀಗೆ ಒಂದ್ಸಲ ಅನಾಕೊಂಡ ಪಿಕ್ಚರ್ ಸಾಕು ನಿಲ್ಸಯ್ಯ ನೀನ್ ಪುಂಗಿನ. ಮೊದಲು ಹೋಗಿ ಹಾವನ್ ಹಿಡ್ಕಂಬ, ಆಮೇಲೆ ನೀನು ಅಬ್ಬಯ್ಯನ ಗುಬ್ಬಯ್ಯನ ಗೊತ್ತಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನು? ನಾನ್ ಮಾತ್ರ ಮೇಲೆ ಹೋಗ್ತೀನಿ, ನೀವು ಯಾರು ಬರ್ಕೂಡ್ದು. ಯಾಕೆ? ಹಿಂದ್ಗಡೆ ಬಾಗ್ಲಿಂದ ಹಂಗೆ ಕಳ್ಸ್ಕೊಳಕ್ಕ? ನಾನ್ ಕಳ್ಸ್ಕೊತೀನೋ ಅಥವಾ ಆ ಹಾವನೇ ಎತ್ತಾಕೊಂಡು ಬರ್ತೀನೋ ಅಂತ ನಿಮಗೆ ಗೊತ್ತಾಗತ್ತೆ. ಕಾಯ್ತಾ ಇರಿ. ದೇವ್ರೆ, ಆ ಹಾವು ಅವ್ರ ಕೈಗೆ ಸಿಗೋ ಹಾಗಾಗ್ಲಪ್ಪ. ಹಲೋ, ಹೌದಾ? ಓಕೆ. ಅಪ್ಪ, ಆಸ್ಪತ್ರೆಯಿಂದ ಫೋನ್ ಬಂತು. ಹಾವಾಡ್ಗ ಹಾವು ಕಡ್ದು ಸಾಯ್ಲಿಲ್ವಂತೆ. ಅಯ್ಯೋ ದೇವ್ರೆ, ನಮ್ಮ ಮನೇಲಿ ಹಾವು ಹಿಡಿಯೋಕೆ ಬಂದವನಿಗೆ ಇಂಥ ಅನಾಹುತ ಕಾದಿತ್ತೆ. ಮನೆ ಮೂಲೆಯನ್ನು ಹುಡುಕ್ ನೋಡ್ದ ಬುದ್ಧಿ. ಯಾವ ಹಾವು ಕಣ್ಣು ಕಾಣಿಸ್ಲಿಲ್ಲ ಅಂತ ಹಾವು ಈ ಮನೆಯಾಗ ಇದ್ದಂಗಿಲ್ಲ ಬುದ್ಧಿ. ಸರಿ ಹೋಗಿ. ಇದೇನು ಸರಿ ಕಾಣ್ತಿಲ್ಲ. 2 ಸಲ ಗೌರಿ ನಿಶ್ಚಿತಾರ್ಥ ನಿಂತೋಯ್ತು. ಹಾವು ಹಿಡಿಯಕ್ ಬಂದನು ಸತ್ತೋದ. 3 ವರ್ಷದಿಂದ ನಮ್ಮ ಮನೇಲಿ ಯಾವ ಶುಭ ಕಾರ್ಯನೂ ನಡೆದಿಲ್ಲ. ನನ್ನ ಮೊದಲನೇ ಮಗಳಿಗಾಗಿರೋ ಅನಾಹುತ ನಿಮ್ಗೆ ಗೊತ್ತೇ ಇದೆ. ಇನ್ನು 2ನೇ ಮಗಳು ಮದುವೆನೇ ಬೇಡ ಅಂತ ಹೇಳಿದ್ಲು. 3ನೇ ಅವಳಿಗೆ 2ನೇ ಸರ್ತಿನೂ ನಿಶ್ಚಿತಾರ್ಥ ನಿಂತು ಹೋಯ್ತು. ಯಾವತ್ತು ನಮ್ಮ ಮನೆಯಲ್ಲಿ ನಾನು ಆ ಹಾವಿನ ಪೊರೆ ನೋಡಿದ್ನೋ ಅವತ್ತಿನಿಂದ ಇಂಥ ಅವಘಡಗಳು ನಡೀತಾನೆ ಇದ್ದಾವೆ. ನಿಮ್ಮಿಬ್ರು ಹೆಣ್ಮಕ್ಳು ಜಾತಕ ನೋಡ್ತಿದ್ರೆ ಯಾವ ದೋಷನೂ ಕಾಣ್ತಾ ಇಲ್ಲ. ನೀವು ಹೇಳ್ತಿರೋದು ನೋಡಿದ್ರೆ ನಿಮ್ ಮನೇಲೇ ಏನೋ ದೋಷ ಇದೆ ಅಂತ ಕಾಣಿಸುತ್ತೆ. ಅದನ್ನ ಹೇಗ್ ತಿಳ್ಕೊಳ್ಳೋದು ಜ್ಯೋತಿಷಿಗಳೇ? ಮನೇಲಿರೋ ದೋಷನ ಕಂಡು ಹಿಡಿದು ಅದಕ್ಕೆ ಪರಿಹಾರ ಸೂಚಿಸೋದಿಕ್ಕೆ ಸರಿಯಾದ ಜ್ಞಾನಿಗಳು ಅಂತಂದ್ರೆ ನನಗ್ ತಿಳಿದ ಮಟ್ಟಿಗೆ ರಾಮಚಂದ್ರ ಆಚಾರ್ಯರು ಒಬ್ರೆ. ಅವರಿಗೆ ಗಾಳಿ ಶಾಸ್ತ್ರ, ಭೂಮಿ ಶಾಸ್ತ್ರ, ನೆಲಶಾಸ್ತ್ರ ಎಲ್ಲ ಗೊತ್ತಿದೆ. ಆದಷ್ಟು ಬೇಗ ಅವ್ರನ್ನ ಕರೆಸಿ ಜೋಯಿಸ್ರೆ. ನಿಮ್ಮ ಜೋಯಿಸರು ಹೇಳಿದಾಗೆ ನಿಮ್ಮೆಲ್ಲರ ಜಾತಕಗಳು ಶುದ್ಧವಾಗೇ ಇದೆ. ನಾನು ಹೊರಗಿಂದ ಮನೆಗೆ ಬರುವಾಗಲೇ ಗಮನಿಸಿದೆ, ಯಾವ ಅವಲಕ್ಷಣನೂ ಕಾಣಿಸ್ಲಿಲ್ಲ. ಒಂದು ಸಲ ಮನೆಯನ್ನೆಲ್ಲ ಸುತ್ತಿ ನೋಡ್ತೀನಿ, ಒಳಗೇನಾದ್ರೂ ಸಮಸ್ಯೆ ಇದ್ರೆ ಗೊತ್ತಾಗುತ್ತೆ. ಆಯ್ತು, ದಯಮಾಡಿಸಿ. ಈ ರೂಮಲ್ಲಿ ಏನಿದೆ ತೆಗೀರಿ. ನಾಗವಲ್ಲಿ ರಾಮನಗರ ಸಂಸ್ಥಾನದಲ್ಲಿದ್ದ ಆ ಚಿತ್ರ ಇಲ್ಲಿಗೆ ಯಾಕೆ ಬಂತು? ಯಾರೀಕೆ?
ನನ್ನ ಎರಡನೇ ಮಗಳು ಗೀತಾ. ಚಿತ್ರಪಟ ಇರೋ ಈ ರೂಮಲ್ಲಿ ನೀನೇನ್ ಮಾಡ್ತಾ ಇದೀಯಾ? ಆ ಚಿತ್ರನ ಬಿಡಿಸೋದೇ ಇವಳು ಗುರಿ ಆಚಾರ್ಯ. ಬೇಡ ಬೇಡ, ಇವತ್ತಿಗೆ ನೀನ್ ಈ ಗುರಿ ಸೇರೋ ಆಸನ ಬಿಟ್ಬಿಡು. ಈಗಲೇ ಈ ಬಾಗಲ್ನ ಮುಚ್ಚಿ ಬೀಗ ಹಾಕ್ಬೇಡಿ. ಆಯ್ತು. ನಾನು ಹೇಳೋರ್ಗೂ ತೆಗಿಬೇಡಿ. ನೀವ್ ಬಾಗ್ಲು ಮುಚ್ಚಿಸ್ಬೇಡಿ. ನೀವ್ ಬೀಗ ಹಾಕ್ಸಿದ್ರು ನಾನು ಅದನ್ನ ತೆಗಿಬೇಕಾಗಿ ಬರುತ್ತೆ. ಆಗೊಂದ್ ವೇಳೆ ನೀನ್ ಬಾಗಲ್ ತೆಗೆದು ಚಿತ್ರ ಬಿಡಿಸೋ ಪ್ರಯತ್ನ ಪಟ್ರೆ ಬಿಡಿಸೋ ನಿನ್ನ ಕೈಗೆ ಬಲ ಇಲ್ದ ಹಾಗೆ ಮಾಡ್ಬೇಕಾಗತ್ತೆ. ಹುಷಾರ್. ನಿಮ್ಮನೆ ಸಮಸ್ಯೆಗೆ ಈ ಚಿತ್ರಪಟನೆ ಕಾರಣ. ಇದು ಈ ಮನೆಗೆ ಹ್ಯಾಕ್ ಬಂತು? ಮೊದಲು ಅದನ್ನ ಹೇಳಿ. ನನ್ನ ಮೊದಲನೇ ಮಗಳು ಅಳಿಯ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಅದನ್ನ ಬಹುಮಾನವಾಗಿ ಪಡೆದಿದ್ರು. ಯಾವಾಗ? ಈಗ ಒಂದು 5 ವರ್ಷಗಳ ಹಿಂದೆ. 5 ವರ್ಷಗಳ ಹಿಂದೆ ಆ ಮನೆಯಲ್ಲಿ ಆ ಸಮಸ್ಯೆ ತೀರ್ತು. ಆ ಚಿತ್ರಪಟ ಇಲ್ಲಿ ಬಂದ ತಕ್ಷಣ ಈ ಮನೆಯಲ್ಲಿ ಸಮಸ್ಯೆ ಪ್ರಾರಂಭ ಆಗಿದೆ. ಈಗ ನಿಮ್ಮ ಮಗಳು ಅಳಿಯಲ್ಲಿದ್ದಾರೆ. ನಾನೀಗ್ಲೇ ಅವ್ರು ನೋಡ್ಬೇಕು. ಒಂದು ಆಕ್ಸಿಡೆಂಟ್ ಅಲ್ಲಿ ಮಗಳು ಅಳಿಯ ನಮ್ಮಿಂದ ದೂರವಾಗ್ಬಿಟ್ರು. ಯಾವಾಗ? ಈ ಚಿತ್ರಪಟನ ಬಹುಮಾನವಾಗಿ ಪಡೆದಿದ್ದೆ ನಾನೇ. ಆ ಅಪಘಾತ ಆಗಿತ್ತು. ಈ ಚಿತ್ರಪಟ ಅವ್ರ ಕೈ ಸೇರ್ತಿದ್ದ ಹಾಗೆ ಅವ್ರು ಸತ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇವಳೇ, ಈ ನಾಗವಲ್ಲಿನೇ. ಆಚಾರ್ಯರೇ, ನಿಮ್ಮ ಮಾತು ನಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಈ ನಾಗವಲ್ಲಿ ಯಾರು? ಅವಳಿಂದ ನಮ್ಮನೆಗೆ ಯಾಕೆ ಸಮಸ್ಯೆ ಬರುತ್ತೆ? ಇವಳು ಯಾರ ಮನೆ ಇರ್ತಾಳೋ ಆ ಮನೆಯಲ್ಲಿ ಒಂದು ಹೆಣ್ಣು ಸಮಸ್ಯೆಗೆ ಗುರಿ ಆಗ್ತಾಳೆ. ಸಮಸ್ಯೆಗೆ ಸಿಲುಕಿದ ಹೆಣ್ಣು ಇನ್ನೊಬ್ಬರ ಮೇಲೆ ಸೇರ್ ತೀರಿಸ್ಕೊಳ್ಳದೆ ಬಿಡಲ್ಲ. ಹಾಗಾದ್ರೆ ರೂಮಿಗೆ ಬೀಗ ಯಾಕೆ ಹಾಕ್ಬೇಕು? ಚಿತ್ರಪಟನ ಹೊರಗೆ ಬಿಸಾಡ್ಬೋದಲ್ಲ? ಚಿತ್ರಪಟ ಬಿಸಾಕಿದ್ರೆ ಅದು ಹೊರಗೆ ಹೋಗುತ್ತೆ, ಆದರೆ ಸಮಸ್ಯೆ ಬಗೆಹರಿಯೋದಿಲ್ಲ. ಮೊದಲು ನಿಮ್ಮ ಮನೇಲಿ ಇವಳಿಂದ ಯಾರಾದ್ರೂ ಸಮಸ್ಯೆಗೆ ಸಿಕ್ಕಾಕೊಂಡಿದಾರ ಇಲ್ವೋ ಅಂತ ಕಂಡುಹಿಡಿಬೇಕು. ಯಾಕೆ ಕಂಡುಹಿಡ್ತೀರಾ ಆಚಾರ್ಯರೇ? ಅದಕ್ಕೆ ನಮ್ಮ ಕ್ಯಾಪ್ಟನ್ನೇ ಬರಬೇಕು. ಅವಳಿಂದ ಸಮಸ್ಯೆಗೆ ಸಿಕ್ಕಾಕೊಂಡಿರೋದು ಯಾರು ಅಂತ ಕಂಡು ಹಿಡಿಯೋದಕ್ಕೆ ಅವರೊಬ್ಬರಿಂದ ಮಾತ್ರ ಸಾಧ್ಯ. ಅವರು ನಿಮಗಿಂತ ದೊಡ್ಡವರು ಆಚಾರ್ಯರೇ? ಸೈಕಿಯಾಟ್ರಿಸ್ಟ್ ಅಂದರೆ ಮನೋವೈದ್ಯರು. ಭಾರತದಲ್ಲೇ ಪ್ರಖ್ಯಾತಿ ಪಡೆದಿರೋ ಡಾಕ್ಟರ್. ಅವರ ಹೆಸರು ಡಾಕ್ಟರ್ ವಿಜಯ್.